ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ಇಲ್ಲಿ ಈ ಒಂದು ಅಂಜು ಜೀವನ ಸರಿ ಮಾಡಬೇಕು, ಆದಷ್ಟು ಬೇಗ ಸಾನ್ವಿ ಮತ್ತು ಅವ್ರ ಕುಟುಂಬನೆಲ್ಲ ಒಂದು ಮಾಡಬೇಕು ಅಂದ್ಬಿಟ್ಟು ದೊಡ್ಡ ಸಾಹಸಕ್ಕೆ ಕೈ ಹಾಕೇ ಬಿಟ್ಟ ಈ ಒಂದು ಸುಬ್ಬು. ಅದು ಏನು ಅಂತೀರಾ, ಈ ಒಂದು ರತ್ನಗಿರಿ ಎಸ್ಟೇಟ್ಗೆ ಎಂಟ್ರಿ ಕೊಟ್ಟಿದ್ದಾನೆ ಸುಬ್ಬು, ಅದುವೇ ಸಾನಿ ತಂದೆ ಆಗಿ. ಹಾಗಾದರೆ ಇತ್ತ ಕಡೆ ಈ ಒಂದು ರಾಜೇಶ್ವರಿ ಕುತಂತ್ರ ಬಟ್ಟ ಬಯಲಾಗುತ್ತಾ? ಸುಳ್ಳು ಅಂದ್ರೇ ಆಗದಿರೋಂಥ ಪ್ರತಾಪ್ ರಾಜ್ಗೆ ದೊಡ್ಡ ಸುಳ್ಳು ಹೇಳ್ಕೊಂಡು ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ ಸುಬ್ಬು. ಹಾಗಾದರೆ ಸುಬ್ಬು ಪ್ರಾಣಕ್ಕೆ ಕುತ್ತು ತಂದಿದೆ ಪ್ರತಾಪ್ ರಾಜ್ ಅವರ ಕೋಪ. ಹಾಗಾದರೆ ಸುಬ್ಬು ತನ್ನ ಪ್ರಾಣನ ಪ್ರತಾಪ್ ರಾಜ್ರಿಂದ ಹೇಗೆ ಕಾಪಾಡ್ಕೊಳ್ತಾನೆ? ಆದಷ್ಟು ಬೇಗ ಈ ಮನೆಗೆ ಖುಷಿನ ತಂದು ಎಲ್ಲ ಸತ್ಯನೂ ಹೇಳೇ ಬಿಡ್ತಾನೆ. ಈ ಒಂದು ಸುಬ್ಬನ ಕಾಪಾಡೋಕ್ಕೆ ಯಾರು ಬರ್ತಾರೆ ಎಲ್ಲದು ಕೂಡ ನೋಡೋಣ ಬನ್ನಿ. ಇತ್ತ ಕಡೆ ಅಂತೂ ಇಂತೂ ಶ್ರಾವಣಿ ಪ್ರಾಣನ ಕಾಪಾಡಿರೋಂಥ ಸಾನ್ವಿನ ಆದಷ್ಟು ಬೇಗ ಅವ್ರ ಮನೆಯ ತಲುಪಿಸ್ಬೇಕು, ಅವ್ರ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರಬೇಕು ಮಗು ಅಂದ್ಬಿಟ್ಟು ಸುಬ್ಬು ಎಲ್ಲ ಅಂದ್ಕೊಳ್ತಾರೆ. ಇದರಿಂದಾಗಿ ಸುಬ್ಬು ರತ್ನಗಿರಿ ಎಸ್ಟೇಟ್ಗೆ ಬಂದುಬಿಟ್ಟು ಸುತ್ತಮುತ್ತ ವಾತಾವರಣ ತಿಳ್ಕೊಂಡು ಅವ್ರ ತಾತ ಯಾರು, ಅಪ್ಪ ಅಮ್ಮ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ತಾನೆ. ಇದರಿಂದ ಸುಬ್ಬು ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡ್ಮೇಲೆ ಆ ಮಗು ಮನೆಯಲ್ಲಿರೋದು ತುಂಬಾ ಅಪಾಯಕಾರಿ ಇದೆ, ಅವ್ರ ಮನೆಯಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಇನ್ನೂ ನಮಗೆ ಸತ್ಯನೇ ಗೊತ್ತಿಲ್ಲ. ಇದರಿಂದಾಗಿ ನಾವು ಆ ಮನೆಗೆ ಹೋಗ್ಬಿಟ್ಟು ಮೊದಲು ಯಾರು ಕೆಟ್ಟವರು ಒಳ್ಳೆಯವರು ಅಂತ ತಿಳ್ಕೊಳ್ಬೇಕು, ಅದಾದಮೇಲೆ ಈ ಮಗುನ ಅಲ್ಲೇ ಬಿಟ್ಟು ಬರಬೇಕು ಅಂತಂದ್ಬಿಟ್ಟು ಸುಬ್ಬು ಅಂತಾನೆ. ಸರಿ ಆಯಿತು ಅಂದ್ಬಿಟ್ಟು ಮನೆಯವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಈತ ಸುಬ್ಬು ಜೊತೆ ಕಾಂತಮ್ಮ ನಾನು ಬರ್ತೀನಿ ಅಂದ್ಬಿಟ್ಟು ಇಲ್ಲಿ ಕಾಂತ ಕೂಡ ಸುಬ್ಬು ಹಿಂದೆ ಸಾನ್ವಿ ಮೂವರು ಕೂಡ ರತ್ನಗಿರಿ ಎಸ್ಟೇಟ್ಗೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಈತ ಕಡೆ ಈ ಒಂದು ಸಾನ್ವಿ ತಾತ ಅದೇ ಪ್ರತಾಪ್ ರಾಜ್ ಎಂಟ್ರಿ ಗ್ರ್ಯಾಂಡಾಗೆ ಆಗಿದೆ. ಹೌದು, ಈ ಪ್ರತಾಪ್ ರಾಜ್ಗೆ ಊರಿಗೆ ದೇವ್ರ ಥರನೇ, ಇವ್ರ ನ್ಯಾಯ ಅಂದ್ರೇ ನ್ಯಾಯ, ಆದರೆ ಇವ್ರಿಗೆ ಒಂದೇ ಒಂದು ಇಷ್ಟ ಇಲ್ಲ ಅಂದರೆ ಅದುವೇ ಸುಳ್ಳು. ಇತ್ತ ಕಡೆ ನ್ಯಾಯ ಪಂಚಾಯತಿಗೋಸ್ಕರ ಕಾಯ್ತಾ ಇರ್ತಾರೆ ಜನ ಎಲ್ಲ. ಆಗ ಅಲ್ಲಿಗೆ ಪ್ರತಾಪ್ ರಾಜ್ ಎಂಟ್ರಿ ಕೊಡ್ತಾನೆ. ಇದೆಲ್ಲ ಆದಮೇಲೆ ಏನು ನಿಮ್ಮ ಸಮಸ್ಯೆ ಹೇಳಿ ಅಂದ್ಬಿಟ್ಟು ಅಂತ ಇದ್ದರೆ, ಅಯ್ಯೋ ಕೇಳಿ ಯಜಮಾನ್ರೆ, ಅದು ನನ್ನ ಕೋಳಿ ಇದಲ್ವಾ, ನನ್ನ ಕೋಳಿ ಇವ್ರ ಮನೆಗೆ ಹೋಗಿ ಒಂದು ಮರಿ ಹಾಕಿದೆ, ಆದರೆ ಅವನು ಆ ಕೋಳಿ ನಮ್ಮ ಮನೇಲಿ ಹಾಕಿದೆ, ನಾನು ಕೊಡಲ್ಲ ಅಂದ್ಬಿಟ್ಟು ವಾದ ಮಾಡ್ತಾ ಇದ್ದಾನೆ. ನನಗಿರೋದು ಒಂದೇ ಒಂದು ಕೋಳಿ, ಅದರಿಂದನೇ ಜೀವನ ನಡೆಸ್ತಾ ಇರೋದು, ಅದೇ ನನಗೆ ಅನ್ನಕ್ಕೆ ಬನ್ನಕ್ಕೆ ಬಟ್ಟೆಗೆ ಎಲ್ಲ ಆಹಾರ ಆಗ್ತಿರೋದು, ಆದರೆ ಅದೇ ನಾನು ಇಲ್ಲಾಂದರೆ ನಾನು ಸಂಸಾರ ಹೇಗೆ ನಡೆಸೋದು ಯಜಮಾನ್ರೆ, ನೀವೇ ನ್ಯಾಯ ಕೊಡಿಸ್ಬೇಕು, ನನ್ನ ಕೋಳಿನ ನನಗೆ ಕೊಡಿಸಿ ಅಂದ್ಬಿಟ್ಟು ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಅಂತಿದ್ರೆ, ಅಯ್ಯಯ್ಯೋ ಅದೇ ಆಗುತ್ತೆ ಯಜಮಾನ್ರೆ, ಅಲ್ಲ ಆ ಕೋಳಿ ಬಂದು ನಮ್ಮನೆ ಇರ್ತಾನೆ ಕಾವು ಹಾಕಿರೋದು, ಹಂಗಂದ್ರೆ ಆ ಕಾವು ಹಾಕಿರೋ ಕೋಳಿ ನಮ್ದಲ್ವಾ, ನಾನೇನು ಕೊಡೋಕ್ಕಾಗುತ್ತೆ ಅಂತ ಇನ್ನೊಬ್ಬನು ವಾದ ಮಾಡ್ತಾ ಇರ್ತಾನೆ. ಆಗ ಇಬ್ಬರು ವಾದ ಮಾಡ್ತಾಯಿದ್ದು ಕೇಳಿ ಪ್ರತಾಪ್ ರಾಜ್, ಸಾಕು ನಿಮಗೆ ಬೇಕಿರೋ ದುಡ್ಡು ತಾನೆ, ದುಡ್ಡಿಂದಲೇ ಇಷ್ಟೆಲ್ಲ ಮಾಡ್ತಿರೋದು, ಅದೇ ಅದೆಷ್ಟು ದುಡ್ಡಾಗುತ್ತೆ ಅದು ಕೊಟ್ಟು ನೋಡಪ್ಪ ಅಂದ್ಬಿಟ್ಟು ಅಲ್ಲಿ ಲೆಕ್ಕಪತ್ರ ಅವ್ರು ಮಾಡೋರಿಗೆ ಹೇಳ್ತಾ ಇರ್ತಾನೆ ಪ್ರತಾಪ್ ರಾಜ್. ಸರಿ ಆಯಿತು ಯಜಮಾನ್ರೆ ಅಂತಿದ್ರೆ ಈಗ ಇಬ್ಬರು ವ್ಯಕ್ತಿಗಳು ಖುಷಿ ಆಗ್ತಾರೆ. ಆಗ ಮನೆ ಕೆಲಸಕ್ಕೆ ಅಯ್ಯಯ್ಯೋ ನಿಂತ್ಕೊಳ್ಳಿ ಯಜಮಾನ್ರೆ ನಿಂತ್ಕೊಳ್ಳಿ ಅಂದ್ಬಿಟ್ಟು ಅಂತಾರೆ. ಯಾಕೇನಾಯಿತು ಅಂತಿದ್ರೆ, ಅದು ಯಜಮಾನ್ರೆ ಇವರು ಹೇಳ್ತಾ ಇರೋದೆಲ್ಲ ಸುಳ್ಳು, ನಾನು ಸತ್ಯ ಹೇಳ್ತಾ ಅಂತ ಹೊಸಿ ಸುಮ್ಮನೆ ಇದ್ದೆ, ಆದರೆ ಇವರು ಕೋಳಿನೂ ಇಲ್ಲ ಏನೂ ಇಲ್ಲ, ಇವನಿಗೂ ಕೋಳಿನೇ ಇಲ್ಲ, ಅದು ಹೇಳ್ಬೇಕಂದ್ರೆ ಹುಂಜ ಹೋಗಿ ಅವ್ರ ಮನೇಲಿ ಹೇಗೆ ತಾನೆ ಕೋಳಿ ಹಾಕುತ್ತೆ, ನೀವೇ ಹೇಳಿ ಅದೆಲ್ಲ ಸುಳ್ಳು ಅಂದ್ಬಿಟ್ಟು ಅಂತಾರೆ. ಆಗ ಕೋಪ ನೆತ್ತಿಗಿರುತ್ತೆ ಪ್ರತಾಪ್ ರಾಜ್ಗೆ. ಏನು ನನ್ನ ಮುಂದೆ ನಿಂತ್ಕೊಂಡು ಸುಳ್ಳು ಹೇಳ್ತೀರಾ, ಎಷ್ಟೋ ಧೈರ್ಯ ನಿಮಗೆ ಅಂದ್ಬಿಟ್ಟು ಇಲ್ಲಿ ಗನ್ ತೊಗೊಂಡು ಬಂದುಬಿಡ್ತಾರೆ. ಅಯ್ಯೋ ಯಜಮಾನ್ರೆ ಕ್ಷಮಿಸ್ಬಿಡಿ, ತಪ್ಪಾಯಿತು, ದುಡ್ಡಿನ ಆಸೆಗೆ ಹೀಗೆಲ್ಲ ಮಾಡಿಬಿಟ್ಟು ಅಂದ್ಬಿಟ್ಟು ಕಾಲಿಗೆ ಬಿಡ್ತಾರೆ. ಇನ್ನು ಮುಂದೆ ನನ್ನ ಕಣ್ಣಿಗೆ ಕಾಣಿಸ್ಕೊಬಿಡಿ, ಇವ್ರಿಗೇನು ಕೊಡಬೇಕು ಅದನ್ನು ಕೊಟ್ಟು ಆ ಕಷ್ಟಕ್ಕೆ ಸಹಾಯ ಮಾಡಿ ಅಂದ್ಬಿಟ್ಟು ಪ್ರತಾಪ್ ರಾಜ್ ಅಂತಾರೆ. ಸರಿ ಅಂದ್ಬಿಟ್ಟು ಲೆಕ್ಕಪತ್ರ ಬರೆಯೋ ವ್ಯಕ್ತಿ, ತಗೊಳ್ಳಿ ದುಡ್ಡು ಕೊಟ್ಟಿದ್ದೀನಿ, ಇನ್ನೊಂದು ಸರ್ತಿ ಯಜಮಾನ್ರೆ ಕಣ್ಣಿಗೆ ಕಾಯಿಸ್ಕೊಂಡ್ರು ಅಂದ್ಕೋ ಅವ್ರ ಕಣ್ಣಿಂದ ನಿಮ್ಮ ಸುಟ್ಟಾಗ್ಬಿಡ್ತಾರೆ ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿ ಸ್ವಾಮಿ ಇನ್ನು ಮುಂದೆ ಈ ಕಡೆ ತಲೆನೂ ಹಾಕಲ್ಲ ಅಂದ್ಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಇತ್ತ ಕಡೆ ಈ ಒಂದು ಸುಬ್ಬು ಕಾಂತಮ್ಮ ಇಬ್ಬರು ಕೂಡ ಮನೆಗೆ ಒಳಗಡೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಏನಪ್ಪ ಇದು ಮನೇನ ಭೂತ್ ಬಂಗ್ಲೆ ಥರ ಇದೆ, ಇಷ್ಟು ದೊಡ್ಡ ಅರಮನೆ, ಹಂಗಂದರೆ ದೊಡ್ಡ ಕೋಟ್ಯಾಧೀಶ್ವರರೇ, ಇಷ್ಟು ದಿನ ಹೇಗೋ ಬರೀ ಸಪ್ಪನ ಅನ್ನ ಬೇಳೆ ತಿಂದು ಬಾಯಿಗೆ ನೆಲೆ ಕೆಟ್ಟೋಗಿತ್ತು, ಈ ಮನೆ ಬಂದಮೇಲೆ ಒಂದು 4 ದಿನ ಆದರೂ ಸುಖವಾಗಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂದ್ಬಿಟ್ಟು ಇಲ್ಲಿ ಕಾಂತಮ್ಮ ತನ್ನ ಲೆಕ್ಕಾಚಾರನೇ ಮಾಡ್ತಾ ಇರ್ತಾಳೆ. ಇನ್ನು ಇಲ್ಲಿ ನಿಂತರು ಶ್ರಾವಣಿ, ಸುಬ್ಬದೇ ದನ ಇರುತ್ತೆ, ಸುಬ್ಬು ಹೇಗಿಲ್ವೋ ಪಾಪ, ಸುಬ್ಬುಗೆ ಯಾವ ರೀತಿ ಅಪಾಯ ಆಗ್ತಿದೆ ಏನೋ, ಸುಬ್ಬನ ಕಾಪಾಡೋದ್ರೆ ಹೇಗೆ ಅಂದ್ಬಿಟ್ಟು ಟೆನ್ಷನ್ ಆಗ್ತಾ ಇರುತ್ತೆ ಶ್ರಾವಣಿಗೆ. ಇನ್ನು ಇತ್ತ ಕಡೆ ವೀರ್ ಮಾತ್ರ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು, ಈ ವಿಜಯಾಂಬಿಕಾಗೆ ಒಂದು ಗತಿ ಕಾಣಿಸ್ಲೇಬೇಕು, ನನಗೆ ಮೋಸ ಮಾಡಿದ್ದಾಳೆ, ತಮ್ಮನು ಅಂದೆ ಈ ರೀತಿ ನನ್ನ ಕುಟುಂಬದಲ್ಲೇ ಬೀದಿಗೆ ತಂದಿದ್ದಾಳೆ, ಮತ್ತು ಜನರ ಶಿಕ್ಷಣ ಜನರ ಎಲ್ಲನೂ ಸರಿ ಮಾಡಬೇಕು ಅಂತಂದರೆ ನಾನು ಅಧಿಕಾರಕ್ಕೆ ಬರಲೇಬೇಕು, ಸಾಮಾನ್ಯ ವ್ಯಕ್ತಿಯಾಗಿ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ವೀರ್ ನಿರ್ಧಾರ ಮಾಡೇ ಬಿಡ್ತಾರೆ. ಇಲ್ಲಿ ರಾಜೇಶ್ವರಿ ಮಾತ್ರ ಅಂಜಲಿ ಹತ್ರ ಬಂದುಬಿಟ್ಟು, ನೀನು ಈ ಪರಿಸ್ಥಿತಿಗೆ ನಾನೇ ಕಾರಣ, ನೀನು ಚೆನ್ನಾಗಾಗ್ಬೋದು ಅಂತ ಅಂದ್ಕೊಂಡು ಚಾನ್ಸೇ ಇಲ್ಲ, ಈ ಜಂಪಲ್ಲಿ ನೀನು ಚೆನ್ನಾಗಾಗೋದಿಲ್ಲ ನೋಡು, ನಾನು ಹಾಕಿರೋ ಬೆಲೆಯಿಂದಲೇ ಸಿಕ್ಕಿ ಹಾಕ್ಕೊಂಡಿರೋದು, ನೀನು ಈ ಪರಿಸ್ಥಿತಿಗೆ ನಿಮ್ಮಪ್ಪ ಅಂದ್ಕೊಂಡಿದ್ದೇನೆ ನಿನ್ನ ಗಂಡ ಕಾರಣ ಅಂತ, ಇಲ್ಲ ಇದಕ್ಕೆಲ್ಲ ಕಾರಣ ನಾನೇ, ಆ ಹುಡುಗನ ಕರೆಸಿದ್ದು ನಾನೇ, ನಿನಗೆ ಪ್ರೀತಿ ಆಗೋ ಥರ ಮಾಡಿದ್ದು ನಾನೇ, ನೀವಿಬ್ಬರು ಮದುವೆ ಆದಮೇಲೆ ಈ ರೀತಿ ಅವ್ನು ಕೈ ಕೊಡು ಅಂತ ಹೇಳಿದ್ದು ನಾನೇ ಅಂದ್ಬಿಟ್ಟು ಅಂತಾರೆ. ಇಷ್ಟೆಲ್ಲ ಆದರೂ ನೀನು ಹೋಗಿ ಯಾವುದೋ ಆಳು ಬಾವಿ ಬೀಳ್ತೀಯಾ, ಈ ಮನೆಯೆಲ್ಲ ನನ್ನ ಕೈವಶ ಆಗುತ್ತೆ ಅಂದ್ಕೊಂಡೆ, ಆದರೆ ನೀನು ಬದುಕಿ ಹೇಗೋ ಒಂದು ಈ ಮನೇಲಿ ಬಿದ್ದಿದ್ಯಾ ನೋಡು, ನಿನ್ನ ಮಗಳು ಮಾತ್ರ ನನಗೆ ಸಿಗ್ತಾನೆ ಇಲ್ಲ, ನಾನು ಹುಡುಕ್ತಾ ಇದ್ದೀನಿ.
ಆದರೆ ಅವಳೊಬ್ಬಳನ್ನ ಕೈಲಿ ಸಿಗಲಿ, ಆಮೇಲೆ ಇದೆ ನಿನಗೆ ಮಾರಿ ಹಬ್ಬ, ವಿಷ ಹಾಕಿ ನಾನೇ ಸಾಯಿಸ್ತೇನೆ ಅಂದ್ಬಿಟ್ಟು ಇಲ್ಲಿ ಈ ಒಂದು ರಾಜೇಶ್ವರಿ ಅಂತ ಇದ್ದರೆ ಪಾಪ ಅಂಜಲಿ ಅವ್ರಿಗೆ ಏನು ಮಾತಾಡೋಕ್ಕೂ ಆಗೋದಿಲ್ಲ. ಮಗಳನ್ನ ಕಳ್ಕೊಂಡು ಗಂಡ ಮಾಡಿರೋಂಥ ಮೋಸಕ್ಕೆ ಫುಲ್ಲು ಒಂಥರ ಸೈಕೋ ಥರ ಆಗಿಬಿಟ್ಟಿರ್ತಾರೆ. ಇಲ್ಲಿ ಡಾಕ್ಟರ್ ಕೂಡ ಚೆಕಪ್ ಮಾಡೋಕ್ಕಂತ ಬರ್ತಾರೆ. ಸರ್, ಇವ್ರ ಕಂಡೀಷನು ತುಂಬಾ ಕ್ರಿಟಿಕಲ್ ಆಗಿದೆ, ಇವ್ರ ಜೀವ ಉಳಿಸ್ಬೇಕಂದ್ರೆ ಆ ದೇವರೇ ಬರಬೇಕು, ಅರ್ಥ ಮಾಡ್ಕೊಳ್ಳಿ, ದೇವ್ರನ್ನ ನಂಬ್ತಿರಲ್ವಾ? ಸೊ ಡಾಕ್ಟರ್ ಆಗದೆ ಕೂಡ ನಾನು ಮನುಷ್ಯರಾಗಿ ದೇವ್ರನ್ನ ಕೂಡ ನಾನು ಕೂಡ ನಂಬ್ತೀನಿ. ಎಷ್ಟೋ ಸರ್ತಿ ಮಿರಾಕಲ್ಸೇ ಆಗಿದ್ದಾವೆ, ಡಾಕ್ಟರ್ ಕೈಲಿ ಏನು ಮಾಡಲಿದ್ರು ಅಚಾನಕ್ಕಾಗಿ ದೇವ್ರ ಸಹಾಯ, ದೇವರ ಕೈ ಹಿಡಿದ್ರೆ ಏನು ಬೇಕಾದರೂ ಆಗುತ್ತೆ, ನೀವು ಕೂಡ ದೇವ್ರ ಮೇಲೆ ಒಪ್ಪಿಸಿಟ್ಕೊಳ್ಳಿ ಅಂದ್ಬಿಟ್ಟು ಅಲ್ಲಿಂದ ಡಾಕ್ಟರ್ ಹೊರಟೋಗ್ತಾರೆ. ಇನ್ನು ಇತ್ತ ಕಡೆ ಸುಬ್ಬು ಮತ್ತು ಈ ಒಂದು ಕಾಂತಮ್ಮ ಇಬ್ಬರು ಕೂಡ ಮನೆ ಒಳಗಡೆ ಬರ್ತಾರೆ. ಕಂದ ಬಾ, ಇದು ನಿಮ್ಮ ಮನೆಯೇ, ಇದು ನಿಮ್ಮ ತಾತನ ಮನೆಯೇ, ಇಲ್ಲಿ ನಿಮ್ಮಮ್ಮ ಇರ್ತಾಳೆ ಅಂತಿದ್ರೆ ಹೌದಾ ಅಂತಂದ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇರುತ್ತೆ ಮಗುಗೆ. ಇನ್ನು ಇತ್ತ ಕಡೆ ರಾಜೇಶ್ವರಿ, ಎಲ್ಲಿರ್ಬೋದು ಆ ಮಗು, ಆ ಮಗುನ ಕಾಪಾಡ್ತಾರೆ ವ್ಯಕ್ತಿ ಆದರೆ ಯಾರು, ಅವನೇನಾದ್ರೂ ನನ್ನ ಕೈಯಲ್ಲಿ ಸಿಕ್ಕಲೆ ಅನ್ಕೋ, ನಾನು ಇಲ್ಲೇ ಈಗ ಸಿಗದಾಗ್ಬಿಡ್ತೀನಿ ಅವನ ಮಾತ್ರ ಸುಮ್ಮನೆ ಬಿಡೋದೇ ಇಲ್ಲ ಅಂದ್ಬಿಟ್ಟು ರಾಜೇಶ್ವರಿ ಅಂತ ಇರ್ತಾಳೆ. ಇನ್ನು ಸುಬ್ಬು ಮತ್ತು ಕಾಂತಮ್ಮ ಬರ್ತಾರೆ. ಬನ್ನಿ ಯಾರು ನೀವು ಅಂತಿದ್ರೆ ಬನ್ನಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಅಂತಾರೆ. ಆಗ ನಾನು ಸಾನ್ವಿ ಇದಿಲ್ವಾ, ಈ ಮಗು ಸಾನ್ವಿ ಅಂತ, ನಾನು ಈ ಮನೆ ಅಳಿಯ ಅಂಜಲಿ ಅವ್ರ ಗಂಡ ಅಂದ್ಬಿಟ್ಟು ಅಂತಾರೆ. ಏನೋ ನಿಜನಾ? ಹಾಗಾದರೆ ಈ ವಂಶದ ಕೊಡಿ ಇದನ್ನ, ಅಯ್ಯೋ ಈ ವಿಚಾರ ಏನಾದರೂ ಯಜಮಾನ್ರು ಹೇಳಿದ್ರೆ ಯಜಮಾನ್ರು ಕುಣಿದಾಡ್ಬಿಡ್ತಾರೆ ಅಂದ್ಬಿಟ್ಟು ಕೆಲಸದವಳು ಓಡಿ ಬರ್ತಾಳೆ. ಅಯ್ಯೋ ನಿಂತ್ಕೋ, ಏನಾಯಿತು ಅಂದ್ಬಿಟ್ಟು ಇಲ್ಲಿ ಗುಮಸ್ತ ಕೇಳ್ತಾ ಇರ್ತಾನೆ. ಅಯ್ಯೋ ಅದು ಹೇಗೆ ಹೇಳಿ ನಿಮಗೆ, ಅದೇ ಈ ಮನೆ ಯಜಮಾನಿ ಅಂಜಲಿ ಅಮ್ಮನ ಮಗಳು ಬಂದಿದ್ದಾಳೆ ಅಂದ್ಬಿಟ್ಟು ಅಂತಾರೆ. ಏನೋ ನಿಜನಾ? ಅಯ್ಯೋ ದೇವ್ರೆ, ಇಂತೂ ಇಷ್ಟು ದಿನಕ್ಕೆ ತಪಸ್ಸಿಗೆ ದೇವ್ರು ಹೊರ ಕೊಟ್ಟನ ಅನಿಸುತ್ತೆ, ಮೊದಲು ವಿಚಾರ ಬಗ್ಗೆ ಯಜಮಾನ್ರಿಗೆ ಹೇಳ್ಬಿಟ್ರೆ ಯಜಮಾನ್ರು ಕುಣಿದು ಕುಪ್ಪಳಿಸ್ತಾರೆ ಅಂದ್ಬಿಟ್ಟು ಇಲ್ಲಿ ಬರ್ತಾ ಇರ್ತಾನೆ ಈ ಗುಮಸ್ತ ಯಜಮಾನ್ರ ಹತ್ರ. ಅರೆ ಯಜಮಾನ್ರೆ, ನಿಮ್ಮ ಹತ್ರ ಒಂದು ಸುದ್ದಿ ಹೇಳಬೇಕಾಯ್ತು, ಮನೆಗೆ ನಮ್ಮ ಸಾನ್ವಿ ಪುಟ್ಟ ಬಂದಿದೆ, ಅಂಜಲಿ ಮಗಳು ಮತ್ತು ಗಂಡ ಕೂಡ ಬಂದಿದ್ದಾರೆ ಅಂದ್ಬಿಟ್ಟು ಅಂತಾರೆ. ಏನು ನಿಜ ಹೇಳ್ತಿದ್ದೀನಿ ಅಂತಿದ್ರೆ, ಹೌದು, ನಾನು ಸುಳ್ಳು ಹೇಳಿ ಇಲ್ಲೇ ಕೂತ್ಕೊಂಡಿದ್ದಾರೆ, ಬನ್ನಿ ನೀವು, ನಿಮ್ಮ ಮೊಮ್ಮಗಳು ಅಂತೂ ತುಂಬಾ ಮುದ್ದಾಗಿದ್ದಾಳೆ ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿ ಆಯಿತು ಇರು ಅಂದ್ಬಿಟ್ಟು ಇಲ್ಲಿ ಬಂದೇ ಬಿಡ್ತಾರೆ. ಪ್ರತಾಪ್ ರಾಜ್ ಗನ್ ಹಿಡ್ಕೊಂಡು ಇಲ್ಲಿ ಸುಬ್ಬು, ಮಗು ಮತ್ತು ಕಾಂತಮ್ಮ ಇರ್ತಾರೆ. ಆಗ ಕಾಂತಮ್ಮ, ನೋಡೋ ಸುಬ್ಬು, ನೋಡೋಕ್ಕೆ ದೊಡ್ಡ ಮನೆ ಅಂತಲೇ ಅನಿಸ್ತಾ ಇದೆ, ನೀನು ಹೇಗೋ ಈ ಮನೆ ಅಳಿಯಾಗೆ ಬಂದಿದೆಯಲ್ವಾ, ನಿನಗೆ ಅಷ್ಟು ಇಷ್ಟು ಅಂತ ಕೊಡ್ತಾನೆ ಇರ್ತಾರೆ, ನೀನು ಹಂಗೆ ಎದೆ ಮೇಲೆ ಬಂದರೆ ನನ್ನ ಎದೆ ಮೇಲೆ ಆಗ್ಬಿಡು ಆಯಿತಾ, ಏನಾದರೂ ನಾನು ದೋಚ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಇಲ್ಲಿ ಕಾಂತಮ್ಮ ಅಂತಿದ್ರೆ. ಅಯ್ಯೋ ಕಾಂತಮ್ಮತ್ತೆ, ಸ್ವಲ್ಪ ಸುಮ್ಮನೆ ಇರ್ತೀರಾ, ನಾವು ಇಲ್ಲಿಗೆ ಬಂದಿರೋದು ಈ ಮಗು ಜೀವನನ ಕಾಪಾಡೋಕ್ಕೆ, ಮತ್ತು ಈ ಒಂದು ಮನೆಯಲ್ಲಿರುವಂಥ ಕುಂದು ಕೊರತೆಲ್ಲ ಸರಿ ಮಾಡಿಕೊಂಡು ಈ ಮನೆಯಲ್ಲಿ ಯಾರು ಕೆಟ್ಟವರು ಯಾರು ಒಳ್ಳೆಯರು ಅಂತ ತಿಳ್ಕೊಂಡು ಆದಷ್ಟು ಬೇಗ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತಂದ್ಬಿಟ್ಟು ಅಂತಿದ್ರೆ. ಅಯ್ಯೋ ಸುಬ್ಬು, ಈಗ ತಾನೇ ಬಂದಿದ್ವಿ, ಆಗಲೇ ಹೋಗೋ ಮಾತಾಡ್ತಿದ್ಯಾ, ಹೋಗ್ಲಿ ಬಿಡಪ್ಪ, ನಾನು ಯಾಕೆ ನಿನ್ನ ಹತ್ರ ಮಾತಾಡಲಿ, ನನಗೇನು ಬರುತ್ತೆ, ನನ್ನ ಪಾಲಿಗೆ ನನಗೆ ಇರಲಿ ಅಂತಂದ್ಬಿಟ್ಟು ಇಲ್ಲಿ ಕಾಂತಮ್ಮ ಅಂತಿದ್ರೆ. ಸ್ವಲ್ಪ ಸುಮ್ಮನೆ ಇರ್ತಾರೆ ಕಾಂತಮ್ಮನವರೇ ನೀವು ಅಂದ್ಬಿಟ್ಟು ಬೈತಾ ಇರ್ತಾನೆ ಸುಬ್ಬು. ಅಯ್ಯೋ ಕಾರ್ತಿಕಯ್ಯ, ಯಾಕೆ ಹಂಗೆ ಗುರ್ರ ಅಂತೀಯ, ಹೋಗ್ಲಿ ಬಿಡು ಅಂತಂದ್ಬಿಟ್ಟು ಕಾಂತಮ್ಮ ಇಲ್ಲಿ ಬಾಯಿ ಮುಚ್ಕೋತಾಳೆ. ಇನ್ನು ಅದೇ ಟೈಮ್ಗೆ ಇಲ್ಲಿ ಈ ಒಂದು ಪ್ರತಾಪ್ ರಾಜ್ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಗನ್ ತಗೊಂಡು ನಮಸ್ಕಾರ ಅಂದ್ಬಿಟ್ಟು ಇಲ್ಲಿ ಕಾಂತಮ್ಮ ಮತ್ತು ಸುಬ್ಬು ನಮಸ್ಕಾರ ಮಾಡೋಕ್ಕೆ ಬಂದರೆ ಅಷ್ಟೊಳಗಡೆ ಪ್ರತಾಪ್ ರಾಜ್ ಅವ್ರ ಕೋಪ ನೆತ್ತಿಗೇರ್ಬಿಟ್ಟು ಗನ್ ತಗೊಂಡು ಸುಬ್ಬು ಹಣೆಗೇ ಇಡ್ತಾರೆ. ಆಗ ಕಾಂತಮ್ಮ ಶಾಕ್ ಆಗಿ ತಾನು ಹೇಳಿರೋ ಮಾತು ನೆನಪಾಗುತ್ತೆ. ಅಯ್ಯೋ ಏನು ಮಾಡೋದು, ನಾನೇನೋ ಕಾರ್ತಿಕಯ್ಯಗೆ ನಿನಗೆ ಏನೇ ಎದೆ ಮೇಲೆ ಬಂದರು ನನ್ನ ಎದೆ ಮೇಲೆ ಆಗ್ಬಿಡು ಅಂತ ಅಂದೆ, ಅದು ಈಗ ಆ ಗನ್ನು ಅವನ ಎದೆ ಮೇಲೆ ಹಣೆ ಮೇಲೆ ಹೋಗ್ತಾಯಿದೆ, ಅದೇನಾದರೂ ನನ್ನ ಕಡೆಗೆ ತಳ್ಳಿಬಿಟ್ರೆ ಅಯ್ಯೋ ದೇವರೇ, ಇದಪ್ಪ ಇದು ನನಗೆಲ್ಲ ಬೇಕಾಗಿತ್ತಾ, ಏನು ಮಾಡೋದು ಕಾರ್ತಿಕಯ್ಯ, ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲಯ್ಯ ಅಂದ್ಬಿಟ್ಟು ಇಲ್ಲಿ ಕಾಂತಮ್ಮ ಅಂತ ಇರ್ತಾರೆ. ಇನ್ನು ಇಲ್ಲಿ ಇತ್ತ ಕಡೆ ತುಂಬಾ ಸಿಟ್ಟಾಗ್ಬಿಡುತ್ತೆ, ಕೋಪ ಆಗಿ ಬೇಜಾರಾಗ್ಬಿಡುತ್ತೆ ಮಗುಗೆ. ಏನು ಮಾಡ್ತಿದ್ರೆ ನೀವು ಅಂತಿದ್ರೆ, ಇವತ್ತು ನಿಮ್ಮಪ್ಪನ ಸುಮ್ಮನೆ ಬಿಡಲ್ಲ, ನಿಮ್ಮಪ್ಪ ನಮ್ಮ ಮಗಳಿಗೆ ಮೋಸ ಮಾಡಿದ್ದಾರೆ, ಅಂಥದ್ರಲ್ಲಿ ನೀನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೀರಾ, ಎಷ್ಟೆಲ್ಲ ಹುಡುಕ್ತಾ ಇದ್ದೀನಿ ನಿನಗೆ, ನೀನು ಸಿಕ್ಕೇ ಇಲ್ಲ, ಇವತ್ತು ನೀವಾಗೆ ಮನೆಗೆ ಬಂದಿದ್ದೀರಾ, ಏನು ಮುಖ ಇಟ್ಕೊಂಡು ಮನೆಗೆ ಬಂದಿದ್ದೆ ಕಣೋ ನೀನು ಅಂದ್ಬಿಟ್ಟು ಇಲ್ಲಿ ಬೈತಾ ಇರ್ತಾರೆ ಸುಬ್ಬುನ. ಅರೆ ನಾನು ತಪ್ಪು ಮಾಡಿಲ್ಲ, ಯಾಕೆ ಈ ರೀತಿ ಮಾಡ್ತೀರಾ, ಸ್ವಲ್ಪ ನಾನು ಹೇಳೋದು ಕೇಳ್ತೀರಾ ಅಂತಂದರೆ ಕೇಳೋಕ್ಕೆ ಬಿಡೋಕ್ಕೆ ಮತ್ತೇನೂ ಇಲ್ಲ, ಇವತ್ತು ನನ್ನ ಮಗಳಿಗೆ ನೀನೇ ಪರಿಸ್ಥಿತಿ ಕಾರಣ, ಬಾಯಲ್ಲಿ ನನ್ನ ಮಗಳು ನೋಡು ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ಅಂಜಲಿ ನೋಡಿಬಿಟ್ಟು ಇಲ್ಲಿ ತುಂಬಾ ಬೇಜಾರಾಗ್ತಾ ಇರುತ್ತೆ ಸುಬ್ಬುಗೆ. ಆಗ ಅಮ್ಮ ಅಂದ್ಬಿಟ್ಟು ಮಗು ಬರ್ತಾಯಿದ್ರೆ ಆಗ ಸಾನ್ವಿ ಕೈಗಳೆಲ್ಲ ಆಡಿಸ್ತಾ ಇರ್ತಾಳೆ. ಸಾರಿ ಅಂಜಲಿ. ಆಗ ಸಾನ್ವಿ ತುಂಬಾ ಖುಷಿಯಾಗಿ, ಅಮ್ಮ ಏನಾಯಿತು ನಿನಗೆ, ಯಾಕೆ ರೀತಿ ಆಗಿದೆ ಅಂದ್ಬಿಟ್ಟು ಕೇಳ್ತಾಯಿದ್ರೆ. ಆಗ ಕಂದ ಬಾ ಕಂದ ಇಲ್ಲಿ ಅಂದ್ಬಿಟ್ಟು ಅವ್ರ ತಾತ ಕರ್ಕೊಳ್ತಾನೆ. ಇಲ್ಲಿ ಸುಬ್ಬು ಮೇಲೆ ಕೋಪ ಮಾತ್ರ ಕಡಿಮೆ ಆಗಲ್ಲ. ಗನ್ ತೊಗೊಂಡು ಸುಬ್ಬು ಹಣೆಗೆ ಇಡ್ತಾ ಇರ್ತಾರೆ. ಆಗ ಸುಬ್ಬು ಫುಲ್ ಶಾಕ್ ಆಗ್ತಾ ಇರ್ತಾನೆ. ಹಾಗಾದರೆ ಸುಬ್ಬು ತನ್ನ ಪ್ರಾಣನ ಹೇಗೆ ಕಾಪಾಡ್ಕೊಳ್ತಾನೆ. ಇಲ್ಲಿ ರಾಜೇಶ್ವರಿ ಬಿಗ್ ಶಾಕ್ ಆಗಿದ್ದಾಳೆ ಮಗುನ ನೋಡಿಬಿಟ್ಟು. ಅರೆ ಈ ಮಗು ಯಾವುದೇ ಕಾರಣಕ್ಕೂ ಈ ಮನೆಗೆ ಕಾಲು ಇಡಲೇಬಾರ್ದು, ಈ ಮಗುನ ನಾನು ಕರ್ಕೊಂಡೋಗಿ ಹೇಗಾದರೂ ಮಾಡಿ ಈ ಮನೆತನ ಈ ದುಡ್ಡನ್ನು ವಸೂಲಿ ಮಾಡೋಣ ಅಂದ್ಕೊಂಡ್ರೆ ಇದೇನಿದು, ಇವಳು ಇಲ್ಲಿ ಬಂದಿದ್ದಾಳೆ, ಇವನು ಯಾರು, ಇವನು ಅಂಜಲಿ ಗಂಡನೇ ಅಲ್ಲ, ನನಗೆ ಗೊತ್ತು ಅವನು ಯಾರು ಅಂತ, ಆದರೆ ಇವನು ಯಾರೋ ಹೊಸ್ದಾಗಿ ಅವಳು ಗಂಡ ಅಂದ್ಕೊಂಡು ಸುಳ್ಳು ಹೇಳ್ಕೊಂಬಂದಿದ್ದಾನೆ. ಛೇ ಏನು ಮಾಡೋದೀಗ, ನಾನೇನಾದರೂ ಇದಲ್ಲ ಅಂತಂದರೆ ನನ್ನ ಮೇಲೆ ಬರುತ್ತೆ ಕೇಸು, ಏನು ಮಾಡೋದೀಗ ಅಂದ್ಬಿಟ್ಟು ಇಲ್ಲಿ ರಾಜೇಶ್ವರಿ ಅಂದ್ಕೊಳ್ತಾ ಇರ್ತಾಳೆ. ಹಾಗಾದರೆ ಸುಬ್ಬು ಲೆಕ್ಕಾಚಾರ ಆದರೂ ಏನು, ಯಾಕೆ ಇಲ್ಲಿ ಈ ಒಂದು ಅಂಜಲಿ ಗಂಡ ಅಂತ ಹೇಳ್ಕೊಂಡು ಬಂದಿದ್ದಾನೆ,
ಆದಷ್ಟು ಬೇಗ ಅಂಜಲಿ ಗಂಡ ಯಾರು ಅನ್ನೋ ಸತ್ಯ ರಿವೀಲ್ ಆಗುತ್ತಾ, ಅಂಜಲಿನ ಸರಿ ಮಾಡಿಬಿಟ್ಟು ಈ ಮನೆ ಕುಡಿನ ಒಂದು ಮಾಡಿಬಿಟ್ಟು ಈ ರಾಜೇಶ್ವರಿ ಮುಖನ ಬಯಲು ಮಾಡ್ತಾನ ಈ ಒಂದು ಸುಬ್ಬು. ಈ ಒಂದು ಪ್ರತಾಪ್ ರಾಜ್ಗೆ ತನ್ನವರಲ್ಲಿ ಯಾರು ಮೋಸ ಮಾಡ್ತಾನೆ ಅನ್ನೋ ಸತ್ಯ ರಿವೀಲ್ ಆಗುತ್ತಾ, ಆದಷ್ಟು ಬೇಗ ರಾಜೇಶ್ವರಿ ಚಟ್ಟ ಕಟ್ತಾನ ಸುಬ್ಬು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.